ಎಲ್ಲ ಮಾಡಿಸ್ತಾನೆ. ನನ್ನ ಕರ್ಕೊಂಡು ದಾಸನ ಹೇಳ್ತಾನೆ, ಚೆನ್ನಾಗಿ ತಾಳಿ ಕಟ್ಟಿಸ್ತಾನೆ. ಅವ್ನು ಅನುಭವ ಬರ್ತಾಳೆ. ಜೈ ಗುರುದೇವ್. ನನ್ನ ಹೆಸರು ರೇವಣ್ ಸಿದ್ದ. ನಮ್ಮದು ಬಳ್ಳಾರಿ. ಕಲ್ಯಾಣ ಸ್ವಾಮಿಗಳಿಗೆ ಮತ್ತು ಮಂಜುನಾಥ್ ಗುರೂಜಿಯವ್ರಿಗೂ ಮಾತಾಜಿಯವರು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಮ್ಮ ಹೃದಯಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕಲ್ಯಾಣ ಸ್ವಾಮಿಗಳು ನಮ್ಮ ಅಣ್ಣವರು ಭಾಳ ಕ್ಲೋಸ್ ಪರಿಚಯ ಇದೆ, ಆದರೆ ನಾನು ಯಾರಂತ ಗೊತ್ತಿಲ್ಲ. ರವಿಶಂಕರ್ ಗುರೂಜಿ ಅವ್ರು ತಮ್ಮ ಪರಿಚಯ. ಇಲ್ಲಿ ನಾನು ಯೋಗ ಕ್ಲಾಸ್ಗೆ ಬಂದು ಈಗಾಗಲೇ 8-10 ವರ್ಷ ಆಯಿತು. ಇದು 5ನೇ ಸಲ ನಾನು ಬೇರೆ ನೀರಿನಾಗಿರೋದಕ್ಕೆ. ಪ್ರತಿ ಸಲ ನಾನು ನೀರಿನಾಗಿದ್ದಾಗ, ನೀರು ಕುಡಿದಿದ್ದಾಗ ಮಜ್ಜಿಗೆ ಕುಡಿತಿದ್ದೆ, ಅದು ಕುಡಿತಿದ್ದೆ. ಈ ಸಲ ಮಜ್ಜಿಗೆನೂ ಕುಡಿದಿಲ್ಲ. 10 ದಿನಗಳ ಕಾಲ ಬೇರೆ ನೀರನ್ನೇ ಕುಡಿದು ನಾನು ಇಷ್ಟು ಎನರ್ಜಿಯಾಗಿ ಎಲ್ಲ ರೀತಿಯಿಂದ ಕೆಲಸಗಳು ಮಾಡಿಕೊಂಡು, ಮತ್ತೆ ನಂದು ಬೇಕರಿ ಇದೆ, ಬೇಕರಿ ಹೋಗಿ ಬೇಕರಿ ಕೆಲಸ ಮಾಡಿ ಮತ್ತೆ ನಾನು ನಮ್ಮನೆ ಬಂದು ಮತ್ತೆ ಇವತ್ತು ರಾಯಲ್ ಸರ್ಕಲಿಂದ ನಮ್ಮನೆ ನಡ್ಕೊಂತಾಗಿ ಬಂದೀನಿ. ಈ ರೀತಿಯಾಗಿ ಶಕ್ತಿ ಗುರೂಜಿಯವರು ಬೇರೆ ಪ್ರಾಣಾಯಾಮ ಗುರೂಜಿಯವ್ರು ನೋಡೋದ್ರಿಂದ ನಮಗೆ ಅಷ್ಟು ಶಕ್ತಿ ಬರ್ತದೆ. ಎಲ್ಲರೂ ಪ್ರಾಣಾಯಾಮ ಮತ್ತು ಧ್ಯಾನ ಯೋಗ ಶಿಬಿರ ಮಾಡಿದರೆ, ಈಗ ಗುರುಗಳು ಹೇಳ್ತಾರೆ ಇಲ್ಲಿ ಎಲ್ಲರೂ ಸೇರಿ ಯೋಗ ಮಾಡ್ರಿ ಧ್ಯಾನ ಮಾಡ್ರಿ ಅಂತ. ಅದಕ್ಕೆ ಕೇಳಿ ಬಿಟ್ಬಿಡೋದೇ ಆಗ್ತದೆ. ಎಲ್ಲರೂ ಸೇರಿ ಯೋಗ ಧ್ಯಾನವನ್ನು ಮಾಡಿ ನಾವೆಲ್ಲರೂ ಚೆನ್ನಾಗಿ ಇದ್ದರೆ, ನನ್ನ ಆಸೆ ಏನಿದೆಪ್ಪ ಜೀವನದಲ್ಲಿ ಅಂತಂದರೆ, ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂಥ ಹಾಸ್ಪಿಟ್ಲೇ ಇರಬಾರ್ದು. ಹಾಸ್ಪಿಟ್ಲ್ ಇಲ್ದಂಗೆ ನಾವು ಜೀವನ ಮಾಡ್ಬೇಕಂದ್ರೆ ಯೋಗದಿಂದ ಮಾತ್ರ ಸಾಧ್ಯ, ಧ್ಯಾನದಿಂದ ಮಾತ್ರ ಸಾಧ್ಯ, ಆತ್ಮಸ್ಥೈರ್ಯದಿಂದ ಮಾತ್ರ ಸಾಧ್ಯ. ಅಂತ ಆತ್ಮಸ್ಥೈರ್ಯ ಮತ್ತು ಅದೇ ರೀತಿಯಾಗಿ ದೈಹಿಕವಾಗಿ ನಾವು ಸದೃಢವಾಗಿರ್ಬೇಕಪ್ಪ ಅಂದರೆ ಯೋಗ ಧ್ಯಾನದಿಂದ ಸಾಧ್ಯ. ಈ ಆನಂದ ಯೋಗ ಪ್ರಾಣಾಯಾಮಕ್ಕೆ ನಾವೆಲ್ಲರೂ ಸೇರಿವಂದರೆ ನಾವು ಹಾಸ್ಪಿಟ್ಲಿಗೆ ಹೋಗೋದೇ ಬೇಕಿಲ್ಲ. ಬೇರೆ ನೀರು ಕುಡಿದ್ರೆ ಸಾಕು, ಜೀವನ ಮಾಡ್ಬೋದು 10 ದಿನ. ಎಲ್ಲನ ನಾವು ಅಡಿವಾಗಿದ್ರೂ ಅನ್ನೋ ಶಕ್ತಿ ಗುರುಗಳು ತುಂಬ್ತಾರ. ಅದೇ ರೀತಿಯಾಗಿ ನಾವು ಹಸಿ ತರಕಾರಿಗಳನ್ನು ಪ್ರತಿದಿನ ಇಲ್ಲಿ ಯೋಗ ಕ್ಲಾಸಿಗೆ ಬಂದಾಗ ಒಂದೇ ತಿನ್ನೋದಲ್ಲ, ಪ್ರತಿದಿನವೂ ತಿನ್ಬೇಕು. ನಾನು ಸತತ 8 ತಿಂಗಳು ಮಾಡಿದ್ದೆ. ನಾನು ಸ್ವಲ್ಪ ವೇಟ್ ಜಾಸ್ತಿ ಇದ್ದೆ ಅಂತೇಳಿ, ಮತ್ತೆ ಸ್ವಲ್ಪ ಜಾಸ್ತಿ ಆಗಿದ್ದೇನೆ ಅಂತೇಳಿ ಮತ್ತೆ 100 ದಿನಗಳ ಕಾಲ ಯೋಗ ಮಾಡ್ಬೇಕಂತೇಳಿ ಮತ್ತೆ ಒಂದು 100 ದಿನ ರಾ ಫುಡ್ನೇ ತಗೋಬೇಕು ಅನ್ಕೊಂಡು ಗುರೂಜಿಯವ್ರನ್ನ ಆಶೀರ್ವಾದ ತಗೊಂಡು ಮತ್ತೆ ಇವತ್ತಿನಿಂದ ಮತ್ತೆ ರಾ ಫುಡ್ಡೇ ತಗೊಂತೀನಿ. ಅದೇ ರೀತಿಯಾಗಿ ನೀವು ಇವತ್ತು ಊಟ ಮಾಡಿ ಮತ್ತೆ ಮರಿಬೇಡ್ರಿ. ಪ್ರತಿದಿನ ಆದಷ್ಟು ಬೇಯಿಸಿದ್ದಾರ ಮತ್ತು ಹೊರಗಳ ಆಹಾರ, ಐಸ್ ಕ್ರೀಮ್ ಆಗ್ಬೋದು, ಇನ್ನೊಂದಾಗ್ಬೋದು, ಗೋಬಿ ಮಂಚೂರಿ ಆಗ್ಬೋದು, ಯಾವುದೇ ಆದಂತಹ ಈ ಜಂಕ್ ಫುಡ್ಸ್ ಆಗಿರ್ಬೋದು, ಅವನ್ನ ಯಾವುದು ತಿನ್ನಲಾರ್ದಂಗೆ ಆ್ಯಕ್ಚುಲಿ ಹಸಿ ತರಕಾರಿಗಳನ್ನೇ ತಿನ್ಕಂತಿದ್ರೆ ನೀವು ಯಾವುದೇ ಡಾಕ್ಟ್ರುಗಳಿಗೆ ಫೀಸ್ ಕಟ್ಟೋದ ಅವಶ್ಯಕತೆ ಇಲ್ಲ. ಸಾಕು, ಇಲ್ಲಿ ಒಂದು ಸಲ ಬಂದು 3,000 ರೂಪಾಯಿ ಪೇ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಇನ್ನು ಯಾರಿಗೂ ಪೇ ಮಾಡೋ ಅವಶ್ಯಕತೆನೇ ಇಲ್ಲ. ಆ ರೀತಿಯಾದಂಥ ಯೋಗ ಕ್ಲಾಸ್ ಅದು ಎಲ್ಲರೂ ತಗೊಂಡಿದ್ದೀವಿ ಕ್ಲಾಸು. ಇನ್ನೂ 4 ಜನಕ್ಕೆ ಕೇಳಿ ಇನ್ನೂ 4 ಜನ ಕರ್ಕೊಂಬಂದು ನಾವು ಯೋಗ ಶಿಬಿರವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ತಾ 2 ಮಾತುಗಳನ್ನು ಮುಗಿಸಿದ್ದೇನೆ.